ನಿಮ್ಮ ಪ್ರಶ್ನೆಗೆ ಪದೇ ಪದೇ ಉತ್ತರ ಹೇಳುವಂಥ ಅವಶ್ಯಕತೆ ನನಗೆ ಕಾಣ್ತಾ ಇಲ್ಲ. ಇದು ಮಾಧ್ಯಮಗಳಲ್ಲಿ ಯಾವ್ಯಾವುದೋ ಕಾರಣಕ್ಕೆ ಯಾರೋ ಸೃಷ್ಟಿ ಮಾಡಿರ್ತಾರೆ. ನಾನೀಗ ಅದರ ಡಿಟೇಲ್ಗೆ ಹೋಗೋದಿಲ್ಲ. ಆಗಿರ್ಬೋದು, ಈಗ ನನಗೂ ಮುಖ್ಯಮಂತ್ರಿ ಆಗಬಾರ್ದು ಅಂತ ನನಗಿದೆಯಾ? ನಾನು ಐ ಆಮ್ ಆಲ್ಸೋ ಸೀನಿಯರ್ ಲೆಜಿಸ್ಲೇಚರ್. ಎಲ್ಲರಿಗೂ ಇರುತ್ತೆ, ಯಾರಿಗೆ ಆಸೆ ಇರಲ್ಲ? ಪ್ರಧಾನಮಂತ್ರಿ ಆಗಬೇಕಂತ ಆಸೆ ಇರ್ತದೆ. ಅದಿರಲಿ, ಅದೇನೇ ಇರಲಿ, ತಪ್ಪೇನಲ್ಲ ಆಗೋದ್ರ ಬಗ್ಗೆ. ಆದರೆ ನಾನು ಹೇಳ್ತಾ ಇರೋದು ವಾಸ್ತವಿಕವಾಗಿ ಈ ನಮ್ಮ ಮುಂದಿರೋಂಥ ಪ್ರಶ್ನೆ ಪದೇ ಪದೇ ಯಾಕೆ ಹೇಳ್ತೀರಿ? ಈಗಾಗಲೇ ಪಕ್ಷದ ಅಧ್ಯಕ್ಷರು ಹೇಳಿಬಿಟ್ಟಿದ್ದಾರೆ, ಅದು ನಮ್ಮ ಸೃಷ್ಟಿ ಅಲ್ಲಪ್ಪ, ಹೈಕಮಾಂಡ್ದು ನಿಮ್ಮ ಸೃಷ್ಟಿ, ನೀವೇ ಅಲ್ಲಿ ಮಾಡ್ಕೊಳ್ಳಿ ಕರ್ನಾಟಕದಲ್ಲಿ ಅಂತ ಹೇಳಿದ್ರು. ಅದರ ಅರ್ಥ ಏನು? ಮತ್ತು ಒಬ್ಬ ಮುಖ್ಯಮಂತ್ರಿನ ಬದಲಾವಣೆ ಮಾಡಬೇಕಾದ್ರೆ ಶಾಸಕರ ಸಭೆ ಕರಿಬೇಕಾಗುತ್ತೆ, ಶಾಸಕಾಂಗ ಪಕ್ಷದ ನಾಯಕರನ್ನ ಆರಿಸಬೇಕಾಗ್ತದೆ. ಇದು ಯಾವುದೋ ಪ್ರೊಸೀಜರ್ ಇಲ್ಲದೆ ನೀವು ಅವಾಗ ಓದ್ ತಗೊಬಿಡ್ತಾರೆ, ಇವಾಗ ಓದ್ ತಗೊಳ್ತಾರೆ, ಅದು ಮನೋರಂಜನೆಗಾಗಿ ಹೇಳ್ತಾ ಇರೋದು ಅಷ್ಟೇ. ಸರ್, ಹೈಕಮಾಂಡ್ ಸುಪ್ರೀಂ ಕರೆಕ್ಟರ್, ಸಿಎಂಗೂ ಒಂದು ಅಧಿಕಾರ ಇದೆ ಕರೆಕ್ಟರ್, ಕೆಪಿಸಿಸಿ ಅಧ್ಯಕ್ಷರಿಗೂ ಒಂದು ಅಧಿಕಾರ ಇದೆ ಕರೆಕ್ಟರ್. ಈ ಮೂರು ಜನರ ಅಧಿಕಾರವನ್ನು ಮೀರಿ ಯಾರೋ ಒಬ್ಬರು ಶಾಸಕರು 6ನೇ ತಾರೀಕು ಇಲ್ಲಿ ಏನು ಮನೋರಂಜನೆಗಾಗಿ ಹೇಳ್ತಾರೆ ತಮ್ಮ ಇಚ್ಛೆ ಅಂತ ಹೇಳಿದ್ನಲ್ಲ. ಹ್ಯಾಪಿನೆಸ್, ಮನೋರಂಜನೆ ಅಂದರೆ ತಪ್ಪರ್ಥ ಕಲ್ಪಿಸಬೇಡ್ರಿ. ಈಗ ನನಗೊಂದು ಖುಷಿ ಕೊಡ್ತದಪ್ಪ ಆ ಮಾತು ಹೇಳಿದರೆ, ಅವ್ರು ಖುಷಿಗಾಗಿ ಹೇಳ್ತಾರೆ, ತಪ್ಪೇನಿದೆ ಅವರು ಹೇಳಿದರೆ? ನಾನೇನು ಹೇಳಿಲ್ವಲ್ಲ. ನೀವು ಇದನ್ನು ಮಾಡ್ತಾರಲ್ಲ, ಪ್ರಕಟಣೆ ಮಾಡ್ತಾರಲ್ಲ ಅಲ್ರಿ. ಈಗ ಮಾಧ್ಯಮ ನೋಡಿ, ಮಾಧ್ಯಮಗಳು ನೀವು ಪ್ರಕಟಣೆ ಮಾಡ್ತಿರಲ್ಲ, ಮತ್ತು ನಿಮ್ಮ ಮೇಲೆ ಹಾಕಬೇಕಲ್ಲ. ನಾವು ಯಾರ ಮೇಲೆ ಹಾಕ್ಬೇಕು? ನಮ್ಮ ಕೋಪನ ನಿಮ್ಮ ಮೇಲೆ ಹಾಕಬೇಕು, ಹಾಕ್ಬಿಡೋದು. ಯಾಕೆ ಇವತ್ತಿನ ಸಂದರ್ಭದಲ್ಲಿ ವ್ಯಕ್ತಿಗತವಾದ ಅಲ್ಲಲ್ಲ, ನಾನು ಹೇಳ್ತೇನೆ, ಇವತ್ತಿನ ಸಂದರ್ಭದಲ್ಲಿ ವ್ಯಕ್ತಿಗತವಾದಂಥ ರಾಜಕೀಯ ಪ್ರಶ್ನೆಗಳು ಬೇಡ. ನಮ್ಮ ಮುಂದಿರೋ ಪ್ರಶ್ನೆ ಜನರ ಪ್ರಶ್ನೆ, ಜನರಿಗೆ ಆಡಳಿತ ಕೊಡಬೇಕು ನಾವು. ಇಲ್ಲಿ ಮುಖ್ಯಮಂತ್ರಿ ಪ್ರಶ್ನೆ ಅಲ್ಲ, ಇದು ವ್ಯಕ್ತಿಗತವಾದಂಥ ಪ್ರಶ್ನೆ ಅಲ್ಲ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ. ಈಗ ನಾವು ಅವ್ರನ್ನ 2.5 ವರ್ಷಕ್ಕಂತ ಎಲ್ಲರೂ ಆರಿಸಿದ್ದೇವಾ? ಈ ನನ್ನನ್ನು ಶಾಸಕ ಅಂತ ಆರಿಸಿದ್ದಾರೆ 5 ವರ್ಷಕ್ಕೆ. ಅನ್ಲೆಸ್ ಇಟ್ ಡಿಸಾಲ್ವ್ ಆಗೋವರೆಗೂ ನಾನು MLA ಆಗೇ ಇರ್ತೇನೆ 5 ವರ್ಷದವರೆಗೂ. ಅದಕ್ಕೆ ಅವ್ರನ್ನ ತೆಗಿಯೋವರೆಗೂ ಇಲ್ಲ, ಅವ್ರು ರಾಜೀನಾಮೆ ಕೊಡಬೇಕು, ಇಲ್ಲ ಅವ್ರನ್ನ ಶಾಸಕರು ಹೈಕಮಾಂಡು ತೆಗಿಬೇಕು. ಆ ಪ್ರಶ್ನೆನೇ ಇಲ್ಲ ಅಂತ ಹೇಳಿದ ಮೇಲೆ ಮತ್ತೆ ಅವ್ರು 5 ವರ್ಷ ಇರಲ್ವಾ? ಹಂಗಾರೆ ನಾಳೆ ನೀವು ಅಸೆಂಬ್ಲಿ ಡಿಸಾಲ್ವ್ ಆಗಿಬಿಡುತ್ತೆ, XMLA ಆಗ್ತಾರೆ ಅಂತ ಹೇಳೋಕ್ಕಾಗುತ್ತಾ? ಆದಮೇಲೆ ತಾನೇ. ಅದಕ್ಕೆ ಇದು ಆ ಪ್ರಶ್ನೆ ನಮ್ಮ ಮುಂದಿಲ್ಲ. ಈಗಾಗಲೇ ಬಜೆಟನ್ನು ತಯಾರು ಮಾಡಲಿಕ್ಕೆ ಇವತ್ತು ಮುಖ್ಯಮಂತ್ರಿಗಳು ನನಗೂ 4 ಗಂಟೆಗೆ ಕರೆದಿದ್ದಾರೆ. ಮುಂದಿನ ವರ್ಷದ ಬಜೆಟ್ ಪ್ರಿಪೇರ್ ಮಾಡ್ತಾ ಇದ್ದೀವಿ ಈಗ. ಎಸ್, ಇವತ್ತು ಏನು ಹೇಳ್ತೀನಿ, ಮೊದಲೇ ಇದು ಹೆಂಗೆ ಮಾಡಬೇಕು ಅನ್ನೋಂಥ ಚಿಂತನೆ ನಮ್ಮ ತಲೆಯಲ್ಲಿ ಬಂದಿದೆ. ನಮ್ಮ ವಿಚಾರಗಳನ್ನು ಅವ್ರ ತಲೆಯಲ್ಲಿ ಹಾಕ್ತೇವೆ. ಅವ್ರು ಏನು ಹೇಳ್ತಾರೆ ಕೇಳ್ಕೊಂಡು ಜನವರಿ 16 ನಂತರ ಒಂದು ಪ್ರೈಮರಿ ಪಿಕ್ಚರನ್ನು ಇಲಾಖೆಯವರು ಕೊಡ್ತಾರೆ. ನಂತರ ಒಂದು ವಾರ ಆದಮೇಲೆ ಬಜೆಟನ್ನು ಬರೀತೇವೆ. ಯಾವ ಮಾರ್ಚ್ ಫಸ್ಟ್ ವೀಕೋ ಫೆಬ್ರವರಿ ಲಾಸ್ಟ್ ವೀಕು ಯಾವ ದಿವಸ ಸಿದ್ದರಾಮಯ್ಯನವರು ಫೈನಾನ್ಸ್ ಮಿನಿಸ್ಟರ್ ಅವರು ನಿಗದಿ ಮಾಡ್ತಾರೆ, ಬಜೆಟನ್ನು ಕೊಡ್ತೇವೆ ಈ ವರ್ಷ. ಈಗ ನನಗೆ ಬಂದಿರೋ ಮಾಹಿತಿ ಇಷ್ಟಿದೆಯಪ್ಪ. ಅದನ್ನು ಬಿಟ್ಕೊಂಡು ಈಗಿಲ್ಲದ ಪ್ರಶ್ನೆಗಳನ್ನು ಊಹಾಪೋಹ ಎಂದು ದಯವಿಟ್ಟು ಹೇಳಬೇಡ್ರಿ. ಈಗ ನಮಗಿರೋದು ನೀವು ಕ್ವಶನ್ ಕೇಳಿ, ಕರ್ನಾಟಕಕ್ಕೆ ಮುಂದೆ ಸಿದ್ದರಾಮಯ್ಯನವರ ಆಡಳಿತ ಏನು ಮಾಡ್ತದೆ ಅಂತ ಕೇಳಿದರೆ ನಾನು ಖುಷಿ ಪಡ್ತೀನಿ. ಯಾಕಂದರೆ ನಾನು ನಿಜವಾಗಿ ಹೇಳ್ತೇನೆ, ವಿತ್ ಓಪನ್ ಹಾರ್ಟ್, ಪರಿಣಾಮಕಾರಿ ಮತ್ತು ಜನಪರವಾದಂಥ ಇದನ್ನು ನಾವು ಕೊಡಲೇಬೇಕೀಗ. ಅದು ಸಿದ್ದರಾಮಯ್ಯನವರು ಉಳಿಸ್ಕೋಬೇಕು ಮುಂದಿನ ಇದರಲ್ಲಿ ಅಂತ ನಾನು ಅವರ ಒಬ್ಬ ವೆಲ್ ವಿಷರ್ ಆಗಿ ನಾನು ಹೇಳ್ತೇನೆ. ಸರ್, ಇಷ್ಟು ಅಂದ್ರೆ ಅತಿ ಹೆಚ್ಚು ಕಾಲ ಸಿಎಂ ಆಗಿ ಆಡಳಿತ ಮಾಡಿದಂಥ ದಾಖಲೆ ಮಾಡಿದ್ರಲ್ಲ, ಇದು ಒಂದು ಅತ್ಯಂತ ಜವಾಬ್ದಾರಿಯುತವಾದಂಥ ಸಮಯ. ಡೆಫಿನೆಟ್ಲಿ. ಎರಡನೇದು ಅಲ್ಲ, ಇದು ಒಂದು ನಿಮಿಷ ಒಂದು ಅಮೆಂಡ್ ಮಾಡ್ತೀನಿ. ಹೆಚ್ಚು ಕಾಲ ಕಡಿಮೆ ಕಾಲದ ಪ್ರಶ್ನೆ ಅಲ್ಲ, ಅದು ನಮ್ಮ ಅಭಿಮಾನಕ್ಕೆ ಹೇಳೋದು. ಅತಿ ಹೆಚ್ಚಿನ ಕಾಲಕ್ಕೆ ಮಾಡಿದ್ದಾರೆ, ಅದು ಅಭಿಮಾನಕ್ಕೆ ಹೇಳೋದು ಒಂದೇ, ಅದು ಅಭಿಮಾನಕ್ಕೆ ಹೇಳೋದು. ಇರಲಿ ಸರ್, ಈಗ ಒಂದು ಅತಿ ಹೆಚ್ಚು ಕಾಲ ಆಡಳಿತ ಮಾಡಿದಂಥ ಸಿಎಂ, ಒಂದು ಅತಿ ಹೆಚ್ಚು ಬಜೆಟ್ಗಳನ್ನು ಮಂಡಿಸಿದಂಥ ಸಿಎಂ ಅನ್ನೋದು ಎರಡು ದಾಖಲೆ. ಎಸ್, ಡೆಫಿನೆಟ್ಲಿ. ಈಗ ಇಂಥ ಸಂದರ್ಭದಲ್ಲಿ ರಾಜ್ಯದ ಜನತೆ ಈ ಬಜೆಟ್ನಲ್ಲಿ ಏನನ್ನ ನಿರೀಕ್ಷೆ ಮಾಡಬಹುದು? ಅದು ನಾನು ಈಗ ಹೆಂಗೆ ಹೇಳೋಕ್ಕಾಗುತ್ತೆ? ಇವತ್ತು ಫಿಲ್ಮ್ ಡಿಸ್ಕಷನ್ ಆಗಬೇಕಲ್ಲ, ಎಷ್ಟು ಲಕ್ಷ ಕೋಟಿ ನಮ್ಮ ಬಜೆಟ್ ಆಗಬೇಕು, ಏನು ಮಾಡಬೇಕು,
ನನ್ನ ಚಿಂತನೆಯನ್ನು ಅವ್ರಿಗೆ ಹೇಳ್ತೇನೆ ನಾನಿವತ್ತು. ಈ ಸಾರಿ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನು ಜನಪರವಾಗಿ ಮಾಡುವಂಥ ಅವಕಾಶ ಇದೆ, ಅಷ್ಟು ಮಾತ್ರ ನಿಮಗೆ ಹೇಳ್ತೇನೆ. ಕಳೆದ ವರ್ಷ ಏನಿತ್ತಲ್ಲ, ಅಂದರೆ ಈಗ ರನ್ನಿಂಗ್ ಇಯರ್ ಈಗ 4,09,000 ಕೋಟಿ ಬಜೆಟ್ ಕೊಟ್ಟಿದ್ದೇವೆ. ಇದಕ್ಕಿಂತ ಹೆಚ್ಚಿನ ಬಜೆಟ್ಟು ಮಂಡಿಸುವಂಥ ನಿರೀಕ್ಷೆ ಇದೆ. ನಾನು ಸಜೆಷನ್ ಕೊಡ್ತೇನೆ ಎಷ್ಟು ಮಾಡಬೇಕು ಸರ್ ಅಂತ ಹೇಳಿ. ಅದರಲ್ಲಿ ಈ ಸಾರಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಅಭಿವೃದ್ಧಿಯ ಕಾಮಗಾರಿಗಳಿಗೆ ಹೆಚ್ಚು ಮಹತ್ವವನ್ನು ಕೊಡಬೇಕು ಮುಂದಿನ 2 ವರ್ಷಗಳ ಕಾಲ. ಅಂದರೆ ಈ ಡೆವಲಪ್ಮೆಂಟ್ ವರ್ಕ್ಸ್ ಇದೆಯಲ್ಲ ಕೊಡಬೇಕು. ಅದರಲ್ಲಿ ವಿಶೇಷವಾಗಿ ನೀರಾವರಿ UKP ಕಾಮಗಾರಿನ ತೆಗೆದುಕೊಳ್ಳಿಕ್ಕೆ ನಾವು ಏನು ಮಾಡಬೇಕಂತ ಚಿಂತನೆ ಮಾಡಬೇಕನ್ನೋಂಥ ವಿಚಾರವನ್ನು ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇನೆ. ಇದು ಪ್ರಿಲಿಮಿನರಿ. ಲೆಟ್ ಡಿಸ್ಕಷನ್ ಸ್ಟಾರ್ಟ್ ಆದಮೇಲೆ ಮಾತಾಡೋಣ. ಕಾಂಗ್ರೆಸ್ನ ಮುಖ್ಯಮಂತ್ರಿಯೊಬ್ಬರು ಇಂಥದ್ದೊಂದು ದಾಖಲೆಯನ್ನು ಮಾಡ್ತಾರೆ, ಪಕ್ಷದಲ್ಲಿ ಎಷ್ಟರ ಮಟ್ಟಿಗೆ ಸಂತೋಷ ಇದೆ? ಎಲ್ಲರಿಗೂ ಖಂಡಿತವಾಗಿ ಸಂತೋಷ ಇದೆ. ಯಾರಿಗೆ ಅಸಂತೋಷ ಇದೆ? ಅಸಂತೋಷ ಯಾರಿಗೂ ಇಲ್ಲ, ಎಲ್ಲರಿಗೂ ಸಂತೋಷ ಇದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಹೆಚ್ಚು ಕಾಲ ಆಗಿರೋದನ್ನು ಎಲ್ಲರೂ ಸಂತೋಷ ಪಡ್ತಾರೆ. ಪಕ್ಷದಿಂದ ಏನಾದರೂ ಅವರಿಗೆ ಅಭಿನಂದನೆ ಸಲ್ಲಿಸುವ ಆ ವಿಚಾರ ನನಗೆ ಗೊತ್ತಿಲ್ಲ. ಸಲ್ಲಿಸ್ಬೋದು, ಡೆಫಿನೆಟ್ಲಿ ಪಾರ್ಟಿ ಮಾಡ್ತದೆ, ಬಟ್ ಆ ಪ್ರಶ್ನೆ ಇಲ್ಲಿ ಇಲ್ಲ. ಈಗ ನನಗೆ ಹಂಗೆ ಅನಿಸ್ತದೆ. ಐ ಫೀಲ್ ಸೊ. ಹಾಂ, ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದ್ರ ತೀರ್ಮಾನ ಮಾಡಿದ ಮೇಲೆ ಶಾಸಕರ ಇದು ಸಭೆ ಕರೆದು ತೀರ್ಮಾನ ಮಾಡ್ತಾರೆ. ಅವರು ಮತ್ತು ಹೈಕಮಾಂಡ್ನಾಗ ನಾವೆಲ್ಲರೂ ಕೇಳಬೇಕಾಗುತ್ತೆ. ತಪ್ಪೇನಿದೆ? ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರ್ದು ಅಂತ ಯಾರು ಹೇಳಿದ್ದಾರೆ? ಈಗ ನಾನು ಮುಖ್ಯಮಂತ್ರಿ ಆಗಬೇಕಂತೀನಿ, ಆಗಬಾರ್ದು ಅಂತಿದೆಯಾ? ಐ ಹ್ಯಾವ್ ಆಲ್ಸೋ ಎಲೆಕ್ಟೆಡ್ ಫ್ರಮ್ 1985. ಅದಕ್ಕೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗಲಿಕ್ಕೆ ಅರ್ಹರಿದ್ದಾರೆ. ನಾನು ಅನರ್ಹ ಅಂತ ಎಂದೂ ಹೇಳಿಲ್ಲ ಅವ್ರ ಬಗ್ಗೆ. ಡೆಫಿನೆಟ್ಲಿ ಹಿ ಮೇ ಗೆಟ್ ಎ ಚಾನ್ಸ್. ಅವ್ರಿಗೊಂದು ಅವಕಾಶ ಸಿಗ್ಬೋದು, ಮುಂದೆ ನನಗೂ ಒಂದು ಅವಕಾಶ ಸಿಗ್ಬೋದು, ನಿಮಗೂ ಇನ್ನೊಬ್ಬರಿಗೂ ಒಂದು ಅವಕಾಶ ಸಿಗ್ಬೋದು. ಹಾಂ, ಎಲ್ಲರಿಗೂ ಇರುತ್ತೀರಿ. ನಾನು ಪ್ರಧಾನಮಂತ್ರಿ ಆಗ್ಬೇಕಂತೀನಿ, ನಾನು ಒಮ್ಮೆ ಪ್ರೈಮ್ ಮಿನಿಸ್ಟರ್ಗೆ ಇಟ್ಟಿದ್ದೀನಿ. ಯಾಕೆ ಈ ಚಿಲ್ಲರೆ ಕೆಲಸನೇ ಬೇಡ ಅಂತ. ಅಲ್ಲ, ನಾನೇನು ಹೇಳ್ತೇನೆ, ದಯವಿಟ್ಟು ಅರ್ಥ ಮಾಡಿ. ಆಕಾಂಕ್ಷಿ ಆಗೋದ್ರಲ್ಲಿ ತಪ್ಪಿಲ್ಲ. ಸಮಯ ಸಂದರ್ಭ ನೋಡ್ಕೊಂಡು ಮಾಡೋಣ. ಇವತ್ತಿನ ಖುಷಿ ಪಡಬೇಕಾದದ್ದು ಒಬ್ಬ ಒಳ್ಳೆಯ ಮುಖ್ಯಮಂತ್ರಿ ಇಷ್ಟು ಕಾಲ ಸರ್ವ್ ಮಾಡಿದ್ದು ನಾವು ಹ್ಯಾಪಿ ಇದ್ದೇವೆ. ಏನ್ರಿ ಕೇಳ್ತಾ ಇಲ್ಲ ನೀವು ಹೇಳಿ? ಮಾರ್ಕ್ಸ್ ಕೊಡ್ತೀವಾ? ಮಾರ್ಕ್ಸ್ ಕೊಡೋದಂತಂದರೆ ಟೋಟಲ್ ಆಡಳಿತನ ಹೇಗೆ? ಈಗ ನಾನು 10 ಕೊಟ್ಬಿಡ್ತೀನಿ, 10ಕ್ಕೆ 10 ಕೊಟ್ಬಿಡ್ತೀನಿ. ಅದು ನೀವು ಹೇಳಬೇಕು. ಈಗ ನಾನು ಹೇಳಿದರೆ ಪಕ್ಷಪಾತಿ ಆಗುತ್ತೆ. ಏನಿಲ್ಲ, ನೀವು ಪಕ್ಷಪಾತಿಯಾಗಿ ಹೇಳಿದ್ರೆ ನಾವೇನು ಮಾಡೋಣ? ಈಗ ನನಗೆ 100 ಮಾರ್ಕ್ಸ್ ಕೊಡ್ತೀನಿ, ನನಗೇನು ಸಮಸ್ಯೆನೇ ಇಲ್ಲ. ನೋಡಿ, ನಾನು ಸತ್ಯವಾಗಿ ಹೇಳ್ತೇನೆ. ನೋ ಲಿಸನ್ ಟು ಮೀ ವೆರಿ ಕೇರ್ಫುಲಿ. ನಮ್ಮದು ಏನು ಆರ್ಥಿಕ ಶಿಸ್ತಿದೆ ಇಡೀ ದೇಶದಲ್ಲಿ ನಂಬರ್ 1. ಸಿದ್ದರಾಮಯ್ಯ ಆ್ಯಸ್ ಎ ಫೈನಾನ್ಸ್ ಮಿನಿಸ್ಟರ್ ಎಂದೂ ಆರ್ಥಿಕ ಶಿಸ್ತನ್ನು ಬಿಟ್ಟು ಹೋಗಿಲ್ಲ. ಈ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಇದೆಯಲ್ಲ, ಅದನ್ನು ಶಿಸ್ತನ್ನು ಮೀರಿ ಹೋಗಿಲ್ಲ. ಭಾಳ ಶಿಸ್ತಿನಿಂದ ಮಾಡಿದ್ದಾರೆ, ಜನಪರವಾಗೇ ಕೊಟ್ಟಿದ್ದಾರೆ. ಮತ್ತು ನಮ್ಮ ಟ್ಯಾಕ್ಸ್ ಕಲೆಕ್ಷನ್ನಲ್ಲೂ ಕೂಡ ನಾವು ಹಿಂದೆ ಬಿದ್ದಿಲ್ಲ. ನಮ್ಮ ನಿರೀಕ್ಷೆ ಮಟ್ಟದಲ್ಲೇ ಇವತ್ತು ಟ್ಯಾಕ್ಸ್ ಕಲೆಕ್ಷನ್ ಆಗುತ್ತೆ. ತೊಂದರೆ ಆಗಿರೋದಿಲ್ಲ ನಮಗೆ, ಅಂದರೆ ಗ್ಯಾರಂಟಿ ಸ್ಕೀಮ್ನಿಂದ ಅಲ್ಲ. ನಮಗೆ ತೊಂದರೆ ಆಗಿರೋದು ಹಿಂದಿನ BJP ಸರ್ಕಾರ 2,47,000 ಕೋಟಿ ರೂಪಾಯಿಗಳ ಕಾಮಗಾರಿಗಳನ್ನು ಹಣ ಹಿಡದೆ ಹೊರಟೋಗ್ಬಿಟ್ರು. ಬರೀ 42,000 ಕೋಟಿ ಇಟ್ಟು ಹೋಗ್ಬಿಟ್ರು. ಇದರಿಂದ ನಮಗೆ ಸುಮಾರು 2,20,00,000 ಪೆಂಡಿಂಗ್ ಬಿಲ್ಲು ಭಾರ ಹೊತ್ಕೊಂಡು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ. ಇದನ್ನು ಸರಿಯಾಗಿ ಯಾರೂ ಹೇಳ್ತಾ ಇಲ್ಲ. ಇದನ್ನು ವೈಟ್ ಪೇಪರ್ ತಂದರು ಸಿದ್ದರಾಮಯ್ಯ ಫಸ್ಟ್ ಇಯರು, ಅದನ್ನು ನಾವು ಸರಿಯಾಗಿ ಹೇಳಬೇಕಾಗಿದೆ. ಮತ್ತು ಅದರ ಜೊತೆಗೆ 15ನೇ ಹಣಕಾಸಿನ ಆಯೋಗದಲ್ಲಿ ನಮಗೆ ಆರ್ಥಿಕ ಹಿಂಜರಿತ ಅಂದರೆ ಅವರು ಕೊಡೋದ್ರಲ್ಲಿ, ಹಣ ಕೊಡೋದ್ರಲ್ಲಿ ಡೆವಲ್ಯೂಷನ್ ಆ್ಯಂಡ್ ಗ್ರ್ಯಾಂಟ್ ನಮಗೆ ಕೊಡೋದು ಕಡಿಮೆ ಆಗೋದ್ರಿಂದ ಸ್ವಲ್ಪ ಕಷ್ಟವನ್ನು ಎದುರಿಸಿದ್ದೇವೆ. ಗ್ಯಾರಂಟಿ ಸ್ಕೀಮ್ ಬಂತು, ಆಮೇಲೆ 7th ಪೇ ಕಮಿಷನ್, ಅದು ಸುಮಾರು ಒಂದು 25,000 ಕೋಟಿ ಆಯಿತು. ಇವೆಲ್ಲ ಭಾರವನ್ನು ಹೊತ್ಕೊಂಡ್ಬಿಟ್ಟಿದ್ದಾರೆ. ಗ್ಯಾರಂಟಿಗೆ ಸುಮಾರು 52,000 ಕೋಟಿ,
ಒಂದು 25,000 ಕೋಟಿ 7th ಪೇ ಕಮಿಷನ್ನು ಆ್ಯಂಡ್ ಪೆಂಡಿಂಗ್ ಬಿಲ್ಸ್ ಆಫ್ ದ BJP. ಇದರಿಂದ ನಮಗೆ ಸ್ವಲ್ಪ ಪ್ರಾರಂಭದ ಹಂತದಲ್ಲಿ ತೊಂದರೆ ಆಗಿತ್ತು. ಈಗ ಯಾವುದೇ ತೊಂದರೆ ಇಲ್ಲ, ಈ ವರ್ಷ ತೊಂದರೆ ಇಲ್ಲ ಅಭಿವೃದ್ಧಿಗೆ. ಅದಕ್ಕೆ ಹೇಳ್ತೇನೆ, ಮುಂದಿನ ವರ್ಷ ಅತಿ ಹೆಚ್ಚು ಅಭಿವೃದ್ಧಿ ಕೆಲಸಗಳು ಕರ್ನಾಟಕದಲ್ಲಿ ಆಗ್ತದೆ. ಆ ವಿಚಾರದಲ್ಲಿ ನಾನು ಮುಖ್ಯಮಂತ್ರಿಗಳ ಹತ್ರ ಮಾತನಾಡ್ತೇನೆ. ಅವರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ, ಯಾಕಂದ್ರೆ ಬಿಕಾಸ್ ಈಸ್ ದ ಫೈನಾನ್ಸ್ ಮಿನಿಸ್ಟರ್, ನಾನೊಬ್ಬ ಸಲಹೆಗಾರನಾಗಿ ಅವ್ರಿಗೆ ಐ ವಿಲ್ ಅಡ್ವೈಸ್ ಇದು. ಬಜೆಟ್ಗಿನ ಮುಂಚೆನೇ ಕ್ಯಾಬಿನೆಟ್ ರಿಷಫಲ್ ಆಗುತ್ತೆ ಅಂತ ಒಂದಷ್ಟು ಚರ್ಚೆಗಳು ಶುರುವಾಗಿದೆ. ಗೊತ್ತಿಲ್ಲ ನನಗೆ, ಚರ್ಚೆಗಳಿದೆ, ಮಾಡಬೇಕನ್ನಂಥ ವಿಚಾರನೂ ಮುಖ್ಯಮಂತ್ರಿಗಳಲ್ಲಿ ಇದೆ. ಅದು ಪಕ್ಷದ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳು ತೀರ್ಮಾನವನ್ನು ಮಾಡ್ತಾರೆ. ನೀವೇನಾದರೂ ಸಚಿವರಾಗಬೇಕು ಅಂತ ಅನ್ಕೊಂಡಿದ್ದೀರಾ? ನಾನು ಮುಖ್ಯಮಂತ್ರಿ ಆಗ್ಬೇಕಂತೀನಿ, ನೀವು ಸಚಿವರು ಅಂತಿರಲಿಲ್ಲ. ಅದನ್ನೇ ಕೇಳಿದೆ, ಸಚಿವರಾಗಬೇಕು ಅಲ್ರಿ, ನಾನು ಹೇಳಿದ ಪ್ರಶ್ನೆಗೆ ನೀವು ಉತ್ತರ ಹೇಳಲಿಲ್ಲ. ನಾನು ಅಲ್ಲೇ ಆಗ್ಬೇಕಂತೀನಿ, ನೀವು ನಮಗೆ ನೀವು ಯಾರು ಅಲ್ಲ, ಇರಲಿ, ತಮಾಷೆಗಿರಲಿ, ಮಂತ್ರಿ ಆಗಬಾರ್ದಂತ ಯಾರಿಗಿರ್ತದೆ ಸರ್ವ್ ಮಾಡೋರಿಗೆ? ಸರಿ, ಯಾವುದೂ ಬಿಟ್ಟಿದ್ದು. ನಾನು ನಿಜ ಹೇಳ್ತೇನೆ, ಓಪನ್ ಮನಸ್ಸಿಂದ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮ ಪಕ್ಷದವ್ರು ನನ್ನ ಮಂತ್ರಿ ಮಾಡಿದರೆ ಖುಷಿ, ಮಂತ್ರಿ ಮಾಡದೇ ಇದ್ದರೂ ಖುಷಿ. ಅಲ್ಟಿಮೇಟ್ಲಿ ಪವರ್ ಆ್ಯಂಡ್ ಮನಿ ವಿಲ್ ನಾಟ್ ಗಿವ್ ಹ್ಯಾಪಿನೆಸ್ ಟು ಮೀ. ನಾನು ಮಾಡಿದ ಕೆಲಸಗಳು ನನಗೆ ಖುಷಿ ಕೊಡ್ತಾ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.